ಕಳೆದ ಸಂಚಿಕೆಯಲ್ಲಿ ನೀವು ಜೆ.ಎಚ್. ಪಟೇಲ್ ಅವರು ಯಾವ ರೀತಿ ಕುಟುಂಬ ರಾಜಕಾರಣದ ವಿರುದ್ಧ ಇದ್ರು ಅನ್ನೋದನ್ನು ತಿಳಿಸಿದ್ರಿ. ಅವರ ಭ್ರಷ್ಟಾಚಾರದ ವಿರೋಧಿ ನೀವು ಅವರ ಆಡಳಿತದಲ್ಲಿ ಹೇಗೆ ಕಂಡುಬಂತು ಜನತೆಗೆ? ದೇವೇಗೌಡರು ಪ್ರಧಾನಿಯಾದ ಸಂದರ್ಭದಲ್ಲಿ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿ ಆಗಬೇಕಾಯಿತು. ಪಟೇಲ್ ಅವರಲ್ಲಿ ನಾನು ಕಂಡಂಥ ಒಂದು ಅಪ್ಯಾಯಮಾನವಾದಂಥ ಗುಣ ಅಂತ ಹೇಳಿದ್ರೆ, ಅವರು ಅಧಿಕಾರದಲ್ಲಿದ್ದಾಗ ಹಣ ಮಾಡಕ್ಕೆ ಹೋಗಲಿಲ್ಲ, ಅಧಿಕಾರ ಉಳಿಸ್ಕೊಳ್ಳೋದು ಕೂಡ ಹಣ ಬಳಸಲಿಲ್ಲ. ರಾಜಕಾರಣಿಗಳು ಅಂದರೆ ಭ್ರಷ್ಟರು, ಮಂತ್ರಿಗಳು ಅಂದರೆ ಇನ್ನೂ ಭ್ರಷ್ಟರು ಅನ್ನೋ ಒಂದು ಅಭಿಪ್ರಾಯ ಜನರಲ್ಲಿದೆ. ಹಣ ಇದ್ದವರಿಗೆ ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಅಥವಾ ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ಇದೆ. ಅವರು ಯಾವುದೇ ಮಂತ್ರಿಗಳು ಅಥವಾ ಹಿರಿಯ ಅಧಿಕಾರಿಗಳು ಅವ್ರ ಹತ್ರ ಯಾವುದಾದ್ರು ಟ್ರಾನ್ಸ್ಫರ್ ಸಂಬಂಧ ತಗೊಂಡ್ರೆ ಇದೆಲ್ಲ ತೆರಬೇಡಿ ನನ್ನ ಹತ್ರ ಅಂತ ಹೇಳಿ ವಾಪಸ್ ಕಳಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಹೊಸದಿಗಂತ ಡಿಜಿಟಲ್ ಚಾನಲ್ನ ಅತ್ಯಂತ ಜನಪ್ರಿಯ ಸರಣಿಗಳಲ್ಲಿ ಒಂದಾದಂತಹ ಫ್ಲ್ಯಾಶ್ ಬ್ಯಾಕನ್ನು ನೀವು ನೋಡ್ತಾನೆ ಬಂದಿದ್ದೀರಿ. ಕಳೆದ ಸಂಚಿಕೆಯಲ್ಲಿ ನಾವು ಜೆ.ಎಚ್. ಪಟೇಲರ ಬಗ್ಗೆ ಮಾತಾಡಿದ್ವಿ. ಜೆ.ಎಚ್. ಪಟೇಲರು ಮುಖ್ಯಮಂತ್ರಿಯಾದ ಸಂದರ್ಭ ಹೇಗೆ ಬಂತು ಅನ್ನುವಂಥದ್ದನ್ನು ಹಿರಿಯ ಪತ್ರಕರ್ತರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರು ನಿಮ್ಮ ಮುಂದೆ ಸವಿರವಾಗಿ ವಿವರಿಸಿದರು. ಇವತ್ತು ಅವರು ಮುಖ್ಯಮಂತ್ರಿಯಾದ ಸಂದರ್ಭ ಹೇಗಿತ್ತು, ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ರೀತಿಯಲ್ಲೂ ಒಮ್ಮತ ಇತ್ತ, ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ರಾಮಕೃಷ್ಣ ಉಪಾಧ್ಯಾಯ ಅವರು ಇಡ್ತಾ ಇದ್ದಾರೆ. ಜೊತೆಗೆ ಜೆ.ಎಚ್. ಪಟೇಲರ ಆಡಳಿತ ವೈಖರಿ ಹೇಗಿತ್ತು ಇದೆಲ್ಲವನ್ನೂ ಸಹ ಅವರು ಸವಿವರವಾಗಿ ನಿಮ್ಮ ಮುಂದೆ ಬಿಚ್ಚಿಡಲಿದ್ದಾರೆ. ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಳೆದ ಸಂಚಿಕೆಯಲ್ಲಿ ಜೆ.ಎಚ್. ಪಟೇಲರ ಕುಟುಂಬ ರಾಜಕಾರಣದ ವಿಚಾರದಲ್ಲಿ ಅವರ ನಿಲುವು ಏನಿತ್ತು ಅನ್ನೋದನ್ನು ನೀವು ಸ್ಪಷ್ಟವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದ್ರಿ. ಹಾಗೆಯೇ ದೇವೇಗೌಡರು ಪ್ರಧಾನಿಯಾದ ಸಂದರ್ಭದಲ್ಲಿ ಜೆ.ಎಚ್. ಪಟೇಲರು ಮುಖ್ಯಮಂತ್ರಿ ಆಗಬೇಕಾಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ. ಆದರೆ ಜೆ.ಎಚ್. ಪಟೇಲರು ಮುಖ್ಯಮಂತ್ರಿಯಾದ ಸಂದರ್ಭ ಹೇಗಿತ್ತು, ಆ ಸಂದರ್ಭದಲ್ಲಿ ಜನತಾ ದಳದಲ್ಲಿ ಇದ್ದಂಥ ಪರಿಸ್ಥಿತಿ ಏನು, ಬೇರೆ ಬೇರೆ ನಾಯಕರ ಮನಸ್ಥಿತಿ ಹೇಗಿತ್ತು? ನೋಡಿ ಸ್ವಾಮಿಯವರೇ, ರಾಜಕಾರಣಿಗಳು ಅಂದರೆ ಭ್ರಷ್ಟರು, ಮಂತ್ರಿಗಳು ಅಂದರೆ ಇನ್ನೂ ಭ್ರಷ್ಟರು ಅನ್ನೋ ಒಂದು ಅಭಿಪ್ರಾಯ ಜನರಲ್ಲಿದೆ. ಅದು ಯಾಕಂದರೆ ಈಗ ಚುನಾವಣೆಗಳು ಎಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಅಂದರೆ, ಹಣ ಇದ್ದವನಿಗೆ ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಅಥವಾ ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ಬಂದಿದೆ. ಸೊ 1996ರಲ್ಲಿ ಜೆ.ಎಚ್. ಪಟೇಲ್ರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ತು. ಅದು ಹೇಗೆ ಸಿಕ್ತು ಅಂದರೆ, ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋದ್ರಿಂದ ಇಲ್ಲಿ ಅವರೇ ನ್ಯಾಚುರಲ್ ಕ್ಯಾಂಡಿಡೇಟ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಸೊ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಕರೆದ್ರು, ಪಟೇಲರನ್ನು ಎಲೆಕ್ಟ್ ಮಾಡಬೇಕು ಅಂತ ಹೇಳಿ. ಆದರೆ ಅದು ಸ್ಮೂತಾಗಿ ನಡೀಲಿಲ್ಲ. ಯಾಕಂದರೆ ಅಲ್ಲಿ ಒಂದು ಯಂಗ್ ಮ್ಯಾನ್ ಸ್ಟುಡ್ ಅಪ್ ಆ್ಯಂಡ್ ಸೆಡ್, ಇಲ್ಲ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂಥೇಳಿ. ಅದು ಯಾರು ಗೊತ್ತಾ? ಸಿದ್ದರಾಮಯ್ಯನವರು. ಪಟೇಲರು ಆಗಲೇ ಸುಮಾರು 30 ವರ್ಷ ರಾಜಕೀಯದಲ್ಲಿದ್ದವರು ಮತ್ತು ಡೆಪ್ಯೂಟಿ CM ಆಗಿದ್ದವರು, ಅವರೇ ನ್ಯಾಚುರಲ್ ಕ್ಯಾಂಡಿಡೇಟ್ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ರು ಆ್ಯಂಡ್ ಸ್ಮೂತಾಗಿ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು, ಇಲ್ಲ ನೀವು ಹಿಂದುಳಿದವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟೇ ಇಲ್ಲ ಇದುವರೆಗೆ, ನನಗೆ ಆ ಸ್ಥಾನ ಕೊಡಬೇಕು ಅಂಥೇಳಿ ಗಟ್ಟಿಯಾಗಿ ಕೂತ್ಕೊಂಡು, ಅದಕ್ಕೆ R.L. ಜಾಲಪ್ಪ ಕೂಡ ಅವರಿಗೆ ಸಪೋರ್ಟ್ ನಿಂತ್ಕೊಂಡ್ರಂತೆ. ದೇವೇಗೌಡರಿಗೆ ದೆಹಲಿಗೆ ಹೋಗಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವರು ಓತ್ ಟೇಕಿಂಗ್ ಸೆರೆಮನಿ ಇತ್ತು. ಸೊ ಇದ್ರ ಮಧ್ಯದಲ್ಲಿ ಇದೊಂದು ಕಿರಿಕಿರಿ ಅವರಿಗೆ, ಏನಾರು ಮಾಡಿ ಇದು ಬೇಗ ಮುಗಿಸ್ಬಿಟ್ಟು ಡೆಲ್ಲಿಗೆ ಹೋಗೋಣ ಅಂತಿದ್ದವರು. ಆದರೆ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಡೀತಾನೇ ಇತ್ತು, ಮುಂದುವರಿತಾನೇ ಇತ್ತು. ಆವಾಗ ಪಟೇಲರು ಎದ್ದು ನಿಂತ್ಕೊಂಡು ಹೇಳಿದ್ರಂತೆ, ನೋಡಿ ನಾನು ಮಾತಾಡಬೇಕು ಅಂತಿರಲಿಲ್ಲ ಈ ವಿಚಾರದಲ್ಲಿ, ಆದರೆ ನಾನು ಒಂದು ಮಾತಂತೂ ಹೇಳಲೇಬೇಕೀಗ. ನಾನು ಇದರಲ್ಲಿ ಹಿರಿಯ ಇದ್ದೇನೆ, ನಾನು ಈಗಾಗಲೇ ಡೆಪ್ಯೂಟಿ CM ಆಗಿದ್ದೇನೆ, ಮತ್ತು ನನಗೆ ಮುಖ್ಯಮಂತ್ರಿ ಸ್ಥಾನ ಈಗ ಸಿಗೋದು ನ್ಯಾಯ ಅಂತ ನನಗೆ ಅಂದ್ಕೊಂಡಿದ್ದೇನೆ, ಸಹಜ ನ್ಯಾಯ ಅಂತ ಅಂದ್ಕೊಂಡಿದ್ದೇನೆ. ಆದರೆ ನೀವು ಬೇರೆ ಥರ ಯೋಚನೆ ಮಾಡೋದಾದರೆ, ಬೇರೆಯವ್ರಿಗೆ ಕೊಡಬೇಕಾದ್ರೆ ಕೊಡಿ, ನಂದೇನು ಅಭ್ಯಂತರ ಇಲ್ಲ, ನನಗಂತೂ ಈ ಥರ ರಾಜಕಾರಣ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬಿಡು. ಮೀಟಿಂಗಿಂದ ಕ್ರೂಷಿಯಲ್ ಮೀಟಿಂಗು ಫೈನಲ್ ಆಗಿಲ್ಲ, ಸಿದ್ದರಾಮಯ್ಯ ಬಿಡಕ್ತಾ ಇರಲಿಲ್ಲ. ಅವಾಗ ಉಳಿದ ಹಿರಿಯರೆಲ್ಲ ಸಿದ್ದರಾಮಯ್ಯಗೆ ಸಮಾಧಾನ ಮಾಡಿ, ನೋಡಿ ನಿಮಗಿನ್ನೂ ವಯಸ್ಸಿದೆ, ನೀವು ಸಿದ್ದರಾಮಯ್ಯ ಬಂದು ಒಂದು 10-12 ವರ್ಷ ಆಗಿರುತ್ತೆ ಅಷ್ಟೇ ರಾಜಕೀಯಕ್ಕೆ, ನೀವು ಸ್ವಲ್ಪ ತಾಳ್ಮೆಯಿಂದಿರಿ, ಈ ಸತಿ DCM ಆಗಿ ಅಂತ ಹೇಳಿ ಒಪ್ಪಿಸ್ತಾರಂತೆ. ಸೊ ಆವಾಗ ಸಿದ್ದರಾಮಯ್ಯನವರು DCM ಆಗ್ತಾರೆ, ಪಟೇಲರು ಮುಖ್ಯಮಂತ್ರಿ ಆಗ್ತಾರೆ. ಅದು ಮಾರನೇ ದಿವಸ ಅಂದರೆ
ಮೇ 31, 1996 ದೇವೇಗೌಡರು ಅಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನವೇ ಪಟೇಲ್ರು ಇಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಲ್ಲಿ PM ಇಲ್ಲಿ CM ಒಂದೇ ದಿನ. ಬಹುಶಃ ಭಾರತದ ಇತಿಹಾಸದಲ್ಲಿ ಅದೊಂದು ಅಪರೂಪದ ದಿನ ಅಂತ ಯುನಿಕ್. ಕಳೆದ ಸಂಚಿಕೆಯಲ್ಲಿ ನೀವು JH ಪಟೇಲರು ಯಾವ ರೀತಿ ಕುಟುಂಬ ರಾಜಕಾರಣದ ವಿರುದ್ಧ ಇದ್ದರು ಅನ್ನೋದನ್ನು ತಿಳಿಸಿದ್ರಿ. ಅದೇ ರೀತಿ ಅವರು ಭ್ರಷ್ಟಾಚಾರದ ವಿರುದ್ಧವೂ ಸಹ ತಮ್ಮ ನಿಲುವುಗಳನ್ನು ಗಟ್ಟಿಯಾಗಿ ಹೊಂದಿದ್ರು ಅನ್ನುವಂಥ ಅಂಶ ಸಾಕಷ್ಟು ಜನಕ್ಕೆ ಹಿರಿಯರಿಗೆ ಗೊತ್ತಿದೆ. ಅವರ ಭ್ರಷ್ಟಾಚಾರದ ವಿರೋಧಿ ನಿಲುವು ಅವರ ಆಡಳಿತದಲ್ಲಿ ಹೇಗೆ ಕಂಡುಬಂತು ಜನತೆಯ ಎದುರಿಗೆ ಅಂತ ನೋಡಿ. JH ಪಟೇಲರು ಮುಖ್ಯಮಂತ್ರಿಯಾಗಿ ಉಳಿದದ್ದು 3 ವರ್ಷ 133 ದಿನ ಮಾತ್ರ. ಭಾಳಷ್ಟು ಜನ ಹೇಳ್ತಾರೆ ಅವರಿಗೆ ಇನ್ನೂ ಮೊದಲೇ ಅಧಿಕಾರ ಸಿಗಬೇಕಾಗಿತ್ತು, ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವ್ರಿಗೆ, ಅಂದರೆ ಅವ್ರಿಗಾಗಲೇ 66 ವರ್ಷ ಆಗಿತ್ತು ಮತ್ತು ಇನ್ನೂ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಉಳಿಬೇಕಾಗಿತ್ತು ಅಂಥೇಳಿ. ಆದರೆ ಇದೆಲ್ಲ ವಿಧಿ ಬರದ ಹಾಗೆ. ಸೊ ಅವರು ಇದ್ದಷ್ಟು ಕಾಲ ಅವರು ಒಂದು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡು ಯಾವತ್ತೂ ದಿಮಾಗ್ ತೋರಿಸ್ತವರಲ್ಲ. ಈ ವಾಸ್ ಅ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್. ಸೊ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ, ನಾನು ಒಂದಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರಿದ್ದವರು. ಪಟೇಲ್ ಅವರಲ್ಲಿ ನಾನು ಕಂಡಂಥ ಒಂದು ಅಪ್ಯಾಯಮಾನವಾದಂಥ ಗುಣ ಅಂತ ಹೇಳಿದ್ರೆ, ಅವರು ಅಧಿಕಾರದಲ್ಲಿದ್ದಾಗ ಹಣ ಮಾಡೋಕ್ಕೆ ಹೋಗಲಿಲ್ಲ, ಅಧಿಕಾರ ಉಳಿಸ್ಕೊಳ್ಳೋದು ಕೂಡ ಹಣ ಬಯಸಲಿಲ್ಲ. ಅವರು ಬಂದದ್ದನ್ನು ಬಂದಂಗೆ ಸ್ವೀಕರಿಸ್ತಾ ಇದ್ದರು. ಅವರಿಗೆ ಅಧಿಕಾರ ಹೋಗುವ ಸಂದರ್ಭ ಬಂದಾಗ ಕೂಡ ಅವರು ಅವರ ಸಹೋದ್ಯೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ಗೆದ್ದುಕೊಂಡ್ರೆ ಹೊರತು ಅವರಿಗೆ ಹಣದ ಆಮಿಷ ಕೊಟ್ಟು ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅವರು ಭ್ರಷ್ಟಾಚಾರಕ್ಕೆ ಎಷ್ಟು ವಿರುದ್ಧವಾಗಿದ್ದು ಅಂದರೆ ಟ್ರಾನ್ಸ್ಫರ್ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಅವರು ಯಾವುದೇ ಮಂತ್ರಿಗಳು ಅಥವಾ ಹಿರಿಯ ಅಧಿಕಾರಿಗಳು ಅವ್ರ ಹತ್ರ ಯಾವುದಾದ್ರು ಟ್ರಾನ್ಸ್ಫರ್ ಸಂಬಂಧಕ್ಕೆ ತೊಗೊಂಬಂದರೆ ಇದೆಲ್ಲ ತರಬೇಡಿ ನನ್ನ ಹತ್ರ ಅಂತ ಹೇಳಿ ವಾಪಸ್ ಕಳಿಸ್ತಾಯಿದ್ರು. ಒಂದು ಸರ್ತಿ ಹೀಗಾಯಿತು. ಅವರ ಒಬ್ಬರು ಮಂತ್ರಿಮಂಡಲದಲ್ಲಿದ್ದಂಥ ಒಂದು ನೀರಾವರಿ ಮಂತ್ರಿ ಒಂದು ಲಿಸ್ಟ್ ತೊಗೊಂಡು ಬರ್ತಾರೆ. ಚೀಫ್ ಇಂಜಿನಿಯರ್ ಅವರು ಒಂದು ಲಿಸ್ಟ್ ತೊಗೊಂಡ್ಬರ್ತಾರೆ. ಚೀಫ್ ಇಂಜಿನಿಯರ್ಸ್ ಅವರು ಒಂದು 20-25 ಹೆಸರುಗಳಿರುತ್ತೆ. ಅವ್ರದ್ದೆಲ್ಲ ಟ್ರಾನ್ಸ್ಫರ್ಗಳನ್ನು ತೊಗೊಂಬಂದು ಮುಖ್ಯಮಂತ್ರಿಗಳು ಇದೊಂದು ಟ್ರಾನ್ಸ್ಫರ್ ಇದಿದೆ, ಸೈನ್ ಮಾಡಿ ಅಂತ. ಅದು ನೋಡಿದಂಥ ಪಟೇಲರು ಹೇಳ್ತಾರಂತೆ, ನೋಡಪ್ಪ ಅಂತಲೇ ಅವರೆಲ್ಲ ಮಾತಾಡಿಸ್ತಾ ಇದ್ರು. ನೋಡಪ್ಪ, ನಾನು ಟ್ರಾನ್ಸ್ಫರ್ಗಳು ಇದು ಮಾಡ್ತಕ್ಕಂಥದ್ದು IAS ಆಫೀಸರ್ಸು, IPS ಆಫೀಸರ್ಸು ಮತ್ತು ಆ ಲೆವೆಲ್ ಆಫೀಸರ್ಸ್ ಮಾತ್ರ. ಇದೆಲ್ಲ ನಾನು ಮಾಡ್ತಾ ಕೂತ್ಕೊಂಡ್ರೆ ನಾನು ವಿಲೇಜ್ ಅಕೌಂಟೆಂಟ್ ಆಗ್ತೇನೆ. ಅದರಿಂದ ಇದು ನನ್ನ ಕೆಲಸ ಅಲ್ಲ. ಇದನ್ನು ಈ ಲಿಸ್ಟನ್ನ ನೀನು ಯಾಕೆ ತಂದಿದ್ಯಾ ಅಂತ ನನಗೆ ಗೊತ್ತು. ಯಾಕಂದರೆ ಅವ್ರ ಹತ್ರ ನೀನು ದುಡ್ಡು ತಿಂದುಬಿಟ್ಟಿದ್ಯಾ. ಈಗ CM ಹತ್ರನೇ ಅದಕ್ಕೆ ಸಿಗ್ನೇಚರ್ ಮಾಡಿಸ್ಬಿಟ್ರೆ ಅದಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡಲ್ಲ ಅಂತ ತೊಗೊಂಬಂದಿದ್ಯಾ. ಸೊ ನೀನೀಗ ಏನು ಮಾಡ್ಲಿಕ್ಕೆ ಹೊರಟಿದ್ಯಾ ಅಂದರೆ ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ, ಆ ಥರ ಮಾಡ್ದಂಗೆ ಆಯಿತು. ಸೊ ಇದೆಲ್ಲ ಮಾಡೋಕ್ಕೆ ಹೋಗಬೇಡ, ಹೋಗು ಅಂಥೇಳಿ ಕಳಿಸಿದ್ರಂತೆ. ಸೊ ಅವರದೇ ಮಿನಿಸ್ಟ್ರಲ್ಲಿದ್ದವರು. ಮತ್ತು ಇನ್ನೊಮ್ಮೆ SM ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅವರು ಕಾಫಿ ಡೇ ಚೀಫ್ ಆಗಿದ್ದವರು. ಅವರು ಸರ್ಕಾರದಿಂದ ಏನೋ ಒಂದು ಫೇವರ್ ತೊಗೊಂಡಿರ್ತಾರೆ. ಸೊ ಐ ವಾಸ್ ಎ ಯಂಗ್ ಇಂಡಸ್ಟ್ರಿಯಲಿಸ್ಟ್ ಆವಾಗ. ಸೊ ಫೇವರ್ ತೊಗೊಂಡವರು ಒಂದು ದಿವಸ ಪಟೇಲ್ರ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ನಮ್ಮ ಕೆಲಸ ಮಾಡಿಕೊಟ್ಟಿದ್ದೀರಿ, ಅದು ನಮ್ಮ ಸಂಸ್ಥೆಗೆ ಭಾಳ ಒಳ್ಳೆಯದಾಗುತ್ತೆ ಅಂಥೇಳಿ ಒಂದು ಬ್ರೀಫ್ ಕೇಸ್ ತೊಗೊಂಡೋಗಿರ್ತಾರೆ. ಆ ಬ್ರೀಫ್ ಕೇಸಲ್ಲಿ 3 ಕೋಟಿ ರೂಪಾಯಿ ಇರುತ್ತೆ. ಪಟೇಲ್ರು ಆ ಬ್ರೀಫ್ ಕೇಸ್ ನೋಡಿದ ತಕ್ಷಣ, ಅಲ್ಲೋ ನೀನಿನ್ನೂ ಹುಡುಗ, ನನಗೆ ಇದನ್ನೆಲ್ಲ ಕೊಡೋಕೆ ಬಂದಿದ್ದೀಯಲ್ಲೋ, ಇದನ್ನು ನೀನು ಏನಕ್ಕಾದ್ರೂ ಬಳಸ್ಕೋ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ಅಂತ. ಇವತ್ತಿನ ಸನ್ನಿವೇಶ ಜ್ಞಾಪಿಸ್ಕೊಂಡ್ರೆ ಎಲ್ಲ ತದ್ವಿರುದ್ಧ. ಇದು ಅವರ ಹತ್ತಿರ ಇದ್ದಂಥ ಅಫಿಷಿಯಲ್ಸ್ ಹೇಳಿದಂಥ ಮಾತು ನನಗೆ. ಸೊ ಇನ್ನೊಂದು ಘಟನೆ ಏನಂತಂದರೆ, ಆವಾಗ ಉಡುಪಿಯಿಂದ ಲೋಕಸಭೆಗೆ ಭಾಳಷ್ಟು ಸಾರಿ ಎಲೆಕ್ಟ್ ಆಗಿದ್ದಂಥ ಆಸ್ಕರ್ ಫರ್ನಾಂಡಿಸು ಒಂದು ಕ್ರಿಶ್ಚಿಯನ್ ಡೆಲಿಗೇಷನ್ನ ಪಟೇಲ್ರ ಹತ್ರ ಕರ್ಕೊಂಡೋಗಿರ್ತಾರೆ. ಅವರ ಮನೆಗೆ ಹೋಗಿರ್ತಾರೆ. ಆವಾಗ ಪಟೇಲ್ರಿಗೆ 105 ಡಿಗ್ರಿ ಜ್ವರ ಇರುತ್ತಂತೆ. ಸರಿ, ಆವಾಗ ಅವರ ಸೆಕ್ರೆಟರಿ ಹೋಗ್ಬಿಟ್ಟು ಈ ಥರ ಆಸ್ಕರ್ ಫರ್ನಾಂಡಿಸ್ ಬಂದಿದ್ದಾರೆ ಡೆಲಿಗೇಷನ್, ಹೌದಾ ಅಂಥೇಳಿ. ಸೊ ಪಟೇಲ್ರು ಒಂದು ಕಂಬಳಿ ಹೊದ್ಕೊಂಡು ಕೆಳಗಡೆ ಬಂದಿರಂತೆ. ಬಂದುಬಿಟ್ಟು, ಸರ್ ಏನಾಗಿದೆ ಇವ್ರಿಗೆ? ಇಲ್ಲ ನೀವು ಪರವಾಗಿಲ್ಲ, ಏನಾಯ್ತು ಹೇಳಿ. ಸೊ ಆವಾಗ ಡೆಲಿಗೇಷನ್ ಅವರು ಹೇಳ್ತಾರಂತೆ, ನೋಡಿ ನಾವು ಭಾಳ ವರ್ಷದಿಂದ ಒಂದು ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಬೇಕು ಅಂಥೇಳಿ ಅಪ್ಲಿಕೇಶನ್ ಕೊಡ್ತಾನೇ ಇದ್ದೀವಿ, ಯಾವ ಸರ್ಕಾರನೂ ಮಾಡಿಲ್ಲ, ನಿಮ್ಮ ಸರ್ಕಾರಕ್ಕೂ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಂಥವ್ರು. ಆಯಿತು, ಆ ಫೈಲ್ ತರಿಸಿ ಅಂತ ಹೇಳ್ಬಿಟ್ಟು ಪಟೇಲರು ಫೈಲ್ ತರಿಸಿದ್ರಂತೆ. ಈ ಫೈಲ್ ನಾನು ಈಗಾಗಲೇ ನೋಡಿದ್ದೀನಿ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಫೇರ್ ಡಿಮಾಂಡ್ ದಟ್ ಯು ಆರ್ ಮೇಕಿಂಗ್. ಸೊ ನೀವು ಎಜುಕೇಷನ್ ಫೀಲ್ಡಲ್ಲಿ ಒಳ್ಳೆ ಕೆಲಸ ಮಾಡಿದಿರಿ,
ಅದರಿಂದ ನಾನು ಅಪ್ರೂವ್ ಮಾಡ್ತಾ ಇದ್ದೀನಿ, ನೀವು ಯು ಕ್ಯಾನ್ ಗೋ ಹೆಡ್ ಅಂತಂದ್ರೆ ಆನ್ ದ ಸ್ಪಾಟ್ ಒಂದು ಮೆಡಿಕಲ್ ಕಾಲೇಜನ್ನು ಅಪ್ರೂವ್ ಮಾಡಿದಂಥವರು ಪಟೇಲರು. ನಮಗೆಲ್ಲ ಗೊತ್ತಿದೆ ಮೆಡಿಕಲ್ ಕಾಲೇಜ್ ಒಂದು ಕೊಡೋದಂದರೆ ಅದೊಂದು ದೊಡ್ಡ ಒಂದು ದಂಧೆ, ಅಪ್ರೂವಲ್ ಅನ್ನೋದೇ ಒಂದು ದಂಧೆ ಆಗ್ತದೆ. ಸೊ ಆದಾಗ ಆ ಡೆಲಿಗೇಷನ್ ಹೆಡ್ಗೆ ಸ್ವಲ್ಪ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿ, ಸರ್ ನಾವೊಂದು ನಿಮ್ಮ ಪಕ್ಷಕ್ಕೊಂದು ಕಾಣಿಕೆ ಕೊಡೋಣ ಅಂತ ಇದ್ವಿ ಅಂತ. ನೋಡಿ, ನಾನು ರಾಜ ಇದ್ದ ಹಾಗೆ ಈ ವಿಚಾರಗಳೆಲ್ಲ ನಾನು ತರಬೇಡಿ, ನಿಮಗೆ ಅಪ್ರೂವಲ್ ಕೊಟ್ಟಿದ್ದೀನಿ ಹೋಗಿ ಅಂಥೇಳಿ ಕಳಿಸಿದ್ರೆ. ಅಂದರೆ ಭ್ರಷ್ಟಾಚಾರದ ವಿರುದ್ಧ ಎಂಥ ಸಂದರ್ಭದಲ್ಲೂ ಎಷ್ಟೋ ಸಲ ನಾವು ಭ್ರಷ್ಟಾಚಾರದ ವಿರುದ್ಧ ಇರ್ತೀವಿ ಅಂತಂದ್ರೆ ಆ ಸಂದರ್ಭ ಬಂದಾಗ ಅದಕ್ಕೆ ಶರಣಾಗ್ಬಿಡ್ತಾರೆ ಜನಗಳು. ಆದರೆ ಇವರು ಯಾವತ್ತೂ ಅದನ್ನು ಬಿಟ್ಕೊಡ್ಲಿಲ್ಲ ಅನ್ನುವಂಥದ್ದು.